15 ದಿನದ ಕೆಳಗೆ ಮಡ್ಡಳ್ಳಿ ಚೌಡಮ್ಮನ ಜಾತ್ರೆಗೆ ಬಂದಿದ್ದೆ. ದೇವಿಯ ಆಶೀರ್ವಾದ ಈಗಾಗಲೇ ಪಡ್ಕೊಂಡಿದ್ದೀನಿ. ಈಗ ಜನರ ಆಶೀರ್ವಾದ ಬರಬೇಕಾಗಿದೆ. ಮೇ 7ನೇ ತಾರೀಕು ನಡೆಯುವಂತಹ ಚುನಾವಣೆಯಲ್ಲಿ ನೀವು ಒಂದು ಒಳ್ಳೆ ಬಹುಮತದಿಂದ ನನ್ನನ್ನು ಗೆಲ್ಲಿಸ್ತೀರಾ ಅನ್ನೋ ವಿಶ್ವಾಸ ನನಗಿದೆ. ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ 75 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಮ್ಮಲ್ಲಿ ವಿನಂತರ ಈ ಕಾರ್ಯ ಮುಂದೆ ನಮ್ಮ ಪ್ರಚಾರದ ವಾರದ ಮುಂದೆ ಎಲ್ಲ ಮುಖಂಡರು ಆಗಮಿಸಬೇಕು. ನಿಮ್ಮನ್ನ ಕುರಿತು ಮತಯಾಚನೆ ಮಾಡಕ್ಕೆ ಆಗಮಿಸಿರುವ ನಮ್ಮ ಪಕ್ಷದ ಮುಖಂಡರು ನಿಮ್ಮನ್ನ ಕುರಿತು ಮಾತಾಡ್ತಾರೆ. ಈ ಕ್ಷೇತ್ರದ ಸುಪುತ್ರರಾದಂತ ಬಸಗೋಡು ಜಯಸಿಂಹಣ್ಣವರು ಈ ಪ್ರಚಾರ ಸಭೆಗೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ನಾನು ಬಯಸ್ತೇನೆ. ಈ ಬಾರಿ MP ಎಲೆಕ್ಷನ್ ಅಲ್ಲಿ ನಾನು ನಿಂತಿದ್ದೀನಿ. ನಿಮ್ಮೆಲ್ಲರ ಒಂದು ಆಶೀರ್ವಾದ ಕೇಳಿಕ್ ನಿಮ್ಮ ಮನೆ ಬಾಗ್ಲಿಗೆ ಬಂದಿದ್ದೀನಿ. ದಯವಿಟ್ಟು ಇಲ್ಲಿರುವಂತಹ ಎಲ್ಲ ಗ್ರಾಮ ಪಂಚಾಯತ್ ಮೆಂಬರ್ಗಳು, ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರು ಇನ್ನು ಕೇವಲ ಒಂದೇ ತಿಂಗಳಿದೆ. ಮುಂದಿನ ತಿಂಗಳು ಮೇ 7ನೇ ತಾರೀಕು ಮತ್ತೆ ಚಲಾಯಿಸುವಂತಹ ದಿನ. ಆದ್ರಿಂದ ಎಲ್ಲರೂ ಕೂಡ ಇನ್ನು 30 ದಿನ ಎಲ್ಲ ಮನೆ ಬಾಗ್ಲಿಗೆ ಹೋಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹೇಳಬೇಕು. ಆಮೇಲೆ ನಮ್ಮ 200 ಯೂನಿಟ್ ಕರೆಂಟ್ ಉಚಿತವಾಗಿ ಬರ್ತಾ ಇರೋದು, ಬಸ್ ಫ್ರೀಯಾಗಿ ಕೊಟ್ಟಿದ್ದೀವಿ.